ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಇಲ್ಲಿಗೂ ಬಂದಿಯ ಜಡೇಶಂಕರ. ಅಕ್ಕ ಅಕ್ಕ ಓ ಅಕ್ಕ. ರಾಮು, ಎದುರಿಗೆ ಬರಿತಾ ಕೂತಿರೋದು ನಿನಗೆ ಕಾಣಿಸ್ತಾ ಇಲ್ವಾ? ಯಾಕೆ ಕೂಗ್ತಿದೀಯಲ್ಲ? ಅಕ್ಕ, ನಂಗೊಂದು ಡೌಟು. ಓಹೋಹೋ, ನಿನ್ನ ಡೌಟ್ಗೆಲ್ಲ ಉತ್ತರ ಕೊಡೋದಕ್ಕೆ ನಂಗೀಗ ಟೈಮ್ ಇಲ್ಲ. ನಾನು ಯಾವುದೋ ಇಂಪಾರ್ಟೆಂಟ್ ಆರ್ಟಿಕಲ್ ಬರಿಬೇಕು. ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ಕೊ ಹೋಗು. ಓ, ನಾನು ಕಾಲೇಜ್ಗೆ ಹೋದ್ಮೇಲೆ ಬರ್ಕೊಳಕ್ಕ ಒಂದಲ್ಲ 2 ಲೇಖನ ಬರಿಬೇಕಾರೆ ಕೂತ್ಕೊಂಡು ಬರ್ಕಂಡೆ ಕೂತಿರು, ಯಾರು ಬೇಡ ಅಂತಾರೆ. ಆದ್ರೆ ಈಗ ನಂದೊಂದು ಪ್ರಶ್ನೆ. ಶುರು ಮಾಡಿದ್ಯಾ ನಿನ್ನ ಪ್ರಶ್ನಾವಳಿನ? ಪ್ರಶ್ನೆ ಕೇಳಕ್ಕ ರೆಡಿ ಆಗಿದ್ಯಾ ಉತ್ತರ ಕೊಡೋದಕ್ಕೆ? ರಾಮು, ಇವತ್ತು ಯಾಕೋ ನನಗೆ ಮಾತಾಡೋದಕ್ಕೆ ಮೂಡಿಲ್ಲ ಕಣೋ. ನನ್ನ ಯೋಚನಾ ಲಹರಿ ಎಲ್ಲ. ಸಾಕು ಸುಮ್ನಿರಕ್ಕ. ಈಗ ಭಾವ ಬಂದು ಮಾತಾಡ್ಸಿದ್ದಿದ್ರೆ ನಗ್ತಾ ನಗ್ತಾ ಮಾತಾಡ್ತಾ ಇರ್ಲಿಲ್ವಾ? ನನ್ನ ಹತ್ರ ಮಾತಾಡಕ್ ಮಾತ್ರ ನಿಂಗೆ ಮೂಡಿಲ್ಲ ಅಲ್ವಾ? ನೆನ್ನೆ ನೋಡಿದ್ರೆ ಬೆಳಗ್ಗೆನೆ ಆ ಸೀನಣ್ಣ ಬೇರೆ ಬಂದಿದ್ದ. ಅವನ ಹತ್ರ ಬಿಟ್ಟು ಕೆಲಸ ಬಿಟ್ಟು ಊರಿನ ವಿಷಯ ಎಲ್ಲ ಕೇಳ್ಕೊಂಡು 1 ಗಂಟೆ ಮಾತಾಡ್ತಾ ಇದ್ದೆ. ಈಗ ಮಾತ್ರ ನಿನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಲ್ವಾ? ಎಲ್ಲ ಗೊತ್ತಾಯ್ತು ಬಿಡಕ್ಕ. 1 ಕಣ್ಣಿಗೆ ಸುಣ್ಣ, 1 ಕಣ್ಣಿಗೆ ಬೆಣ್ಣೆ. ಪರವಾಗಿಲ್ವೇ, ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದೀಯಲ್ಲ. ಗುರುವಿಗೆ ತುರುಮಂತ್ರ ಹೇಗಿದೆ? ಎಳೆಗರುವಂ ಎತ್ತಾಗದೆ ಬಡವಂ ಬಲ್ಲಿದನಾಗನೇ ಹರಹರ ಶ್ರೀ ಚನ್ನಸೋಮೇಶ್ವರ ಅಂತ ಹಾಡ್ಬೇಕಷ್ಟೇ ನಾನು. ಅಕ್ಕ ಅಕ್ಕ ಅಕ್ಕ, ಒಂದು ಹಾಡೇ ಹಾಡ್ಬಿಡಕ್ಕ. ನಿಂಗೂ ಮಾತಾಡಕ್ ಮೂಡ್ ಬರ್ಬೋದು. ಆ ಹಿಂದೋಳ ರಾಗದ ಒಂದು ಹಾಡು ಹಾಡ್ತೀಯಲ್ಲಕ್ಕ, ಅದೊಂದು ತುಂಬಾ ಚೆನ್ನಾಗಿ ಹಾಡ್ತೀಯ ಕಣಕ್ಕ. ಹಾಡಕ್ಕ ಪ್ಲೀಸ್, ಹಾಡಕ್ಕ. ಸಾಕು ಸುಮ್ಮನಿರಪ್ಪ ರಾಮು. 3 ದಿವಸದಿಂದ ಮಕ್ಕಳಿಗೆ ಸಂಗೀತ ಹೇಳ್ಕೊಟ್ಟು ನನಗೆ ಗಂಟ್ಲು ಒಂಥರ ನೋವ್ತಾ ಇದೆ, ಸಾಕಾಗೋಗಿದೆ. ಕೂತ್ಕೊಂಡು ಲೇಖನ ಬರೆಯೋಣ ಅಂತ ನಾನಿದ್ರೆ ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅನ್ನೋ ಹಾಗೆ ಹಾಡು ಹೇಳು ಅಂತ ಗಂಟು ಬಿದ್ದಿದೆಯಲ್ಲಪ್ಪ ನೀನು. ಅಕ್ಕ ಅಕ್ಕ ಅಕ್ಕ, ನಿನ್ ಬಾಯಿಂದಲೂ ಬಂದ್ಬಿಡ್ತಲ್ಲ ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅಂತ. ಈಗ ನೀನ್ ಹೇಳಲೇಬೇಕು ಇದ್ರ ಅರ್ಥನ. ನಿನ್ ಬಾಯಿಂದಲೂ ಬಂದ್ಬಿಡ್ತು ಜಡೇಶಂಕರ ಅಂತ ಅಂದ್ರೆ ಇನ್ಯಾರ ಬಾಯಿಲ್ ಬಂತಪ್ಪ ಅದು? ಅಕ್ಕ, ನೆನ್ನೆ ನಮ್ ಕಾಲೇಜಲ್ಲಿ ನಮ್ ಪ್ರೊಫೆಸರ್ ಒಬ್ರು ಲೈಬ್ರರಿನಲ್ಲಿ ಕೂತ್ಕೊಂಡು ಏನೋ ಓದ್ತಾ ಇದ್ರು. ನಾವು ಕೆಲವ್ರು ಹುಡುಗರೆಲ್ಲ ಅಲ್ಲಿಗೆ ಹೋಗಿ ಯಾವ್ದೋ ಪಾಠದ ಡೌಟ್ ಇತ್ತು, ಕೇಳಕ್ ಬಂದ್ವಿ ಸಾರ್ ಅಂದ್ವಿ. ಅವರು ಏನ್ರಪ್ಪ ಇದು, ಕ್ಲಾಸಲ್ಲಿ ಪಾಠ ಮಾಡುವಾಗ್ಲೇ ಕೇಳಬಾರ್ದಾ? ಇಲ್ಗೂ ಬಂದ್ಯಾ ಜಡೇಶಂಕರ ಅನ್ನೋ ಹಾಗೆ ನೀವೆಲ್ಲ ಲೈಬ್ರರಿಗೂ ಬಂದ್ಬಿಡೋದೆ, ಇಲ್ಲಿ ಪಾಠ ಮಾಡಕ್ಕಾಗತ್ತಾ ಅಂತ ಅಂದ್ಬಿಟ್ರು ಕಣಕ್ಕ. ಸರಿ, ಅವ್ರನ್ನೇ ಕೇಳಬೇಕಾಗಿತ್ತು. ಹಾಗಿದ್ರು ಪ್ರೊಫೆಸರ್ ಅಲ್ವಾ, ಚೆನ್ನಾಗಿ ಹೇಳೋರು. ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅಂದ್ರೆ ಏನು ಸರ್ ಅರ್ಥ ಅಂತ. ಚೆನ್ನಾಗಿ ಹೇಳ್ತೀಯ ಕಣಕ್ಕ ನೀನು. ಪಾಠದ ವಿಷಯನೇ ಕ್ಲಾಸಲ್ಲಿ ಕೇಳಬೇಕು ಅಂತಾರೆ, ಇನ್ ಜಡೇಶಂಕರನ ವಿಷಯ ಕೇಳಿದ್ರೆ ಅಷ್ಟೇನೆ. ನಿಮ್ಮನ್ನೆಲ್ಲಾನೇ ಜಡೇಶಂಕರ ಮಾಡ್ಬಿಡ್ತಿದ್ರು ನೋಡು. ಅಕ್ಕ ಅಕ್ಕ ಪ್ಲೀಸ್ ಹೇಳಕ್ಕ, ಇಲ್ಗೂ ಬಂದ್ಯಾ ಜಡೇಶಂಕರ ಅಂದ್ರೆ ಏನಕ್ಕ? ಮತ್ತೆ ರಾಮು, ಆ ಹಾಡು ಸಾಯಂಕಾಲ ಹೇಳಕ್ಕ. ಭಾವ ಬಂದ್ಮೇಲೆ ನಿಂಗೂ ಒಳ್ಳೆ ಮೂಡ್ ಬರುತ್ತೆ. ರಾಮು, ಈಗ ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅಂತನ್ನೋದು ಒಂದು ಕಥೆಯಿಂದ ಹುಟ್ಕೊಂಡಿರೋ ಅಂತ ಗಾದೆ ಕಣೋ. ಕಥೆಯಿಂದ ಹುಟ್ಟಿರೋದ? ಅದೇಗಕ್ಕ? ನೀನು ತುಂಬಾ ಕ್ರಾಸ್ ಕ್ವಶನ್ ಮಾಡ್ತೀಯಪ್ಪ. ಸ್ವಲ್ಪ ಸಾವಕಾಶವಾಗಿ ಕೇಳಬೇಕು. ಆಯ್ತಕ್ಕ, ಹೇಳುವಂಥವಳಾಗು. ಸಾಕು ನಿನ್ನ ನಾಟಕ. ಸೀರಿಯಸ್ ಆಗಿ ಕೇಳಿದ್ರೆ ನಾನು ಹೇಳೋದು. ಆಯ್ತಕ್ಕ, ಈಗ ಮುಂದುವರ್ಸು. ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅನ್ನೋದು ಒಂದು ಒಗಟಿನ ರೂಪದಲ್ಲಿರೋ ಕಥೆಯಿಂದ ಹುಟ್ಕೊಂಡಿರೋ ಗಾದೆಯ ಕೊನೆ ವಾಕ್ಯ ಕಣೋ. ಆದರೆ ಇವತ್ತು ಈ ಒಗಟಿನ ರೂಪದಲ್ಲಿರೋ ಗಾದೆ ಪೂರ್ತಿ ವಾಕ್ಯ ಚಾಲ್ತಿಲಿ ಇಲ್ಲ, ಕಥೆನೂ ಮರ್ತು ಹೋಗಿದೆ. ಆದರೆ ಕೊನೆಯ ಮಾತು ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅನ್ನೋ ಮಾತು ಮಾತ್ರ ಗಾದೆಯಲ್ಲಿ ಉಳ್ಕೊಂಡಿದೆ. ಗಾದೆ ಪೂರ್ತಿ ಏನಕ್ಕ? ಮನೆಯಲ್ಲಿದ್ದರೆ ಲಿಂಗಾಕಾರ, ಹಾದಿ ಹಿಡಿದ್ರೆ ಚಕ್ರಾಕಾರ, ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅಂತ. ಒಳ್ಳೆ ತಮಾಷೆಯಾಗಿ ಒಗಟೊಗಟಾಗಿದೆ ಅಲ್ವಾ ಕೈ ಗಾದೆ. ಇದರ ಹಿಂದೆ ಅಡಗಿರೋ ಕಥೆನ ಮೊದಲು ಹೇಳಕ್ಕ. ಕೇಳು. ತುಂಬಾ ಹಿಂದೆ ಒಂದಾನೊಂದು ಕಾಲದಲ್ಲಿ ಇಂತಾರಲ್ಲ ಹಾಗೆ. ಒಂದು ಊರಲ್ಲಿ ಒಬ್ಬ ಕಡು ಬಡವ ಇದ್ನಂತೆ. ಕೂಲಿ ನಾಲಿ ಮಾಡ್ತಾ ಜೀವನ ಸಾಗಿಸ್ತಿದ್ನಂತೆ. ಮದುವೆನೂ ಆಯ್ತಂತೆ, 2 ಮಕ್ಕಳು ಆದ್ವಂತೆ. ಸರಿ, ಹೆಂಡತಿ ಮಕ್ಕಳು ಸಂಸಾರ ಅಂತ ಸುಖವಾಗಿದ್ದ ಅನ್ನು. ಸುಖವಾಗೇನೋ ಇದ್ದ, ಆದ್ರೆ ಬಗೆಯಾಗಿ ತಿನ್ನಕ್ಕಾಗ್ತಾ ಇರ್ಲಿಲ್ವಂತೆ. ಅಂದ್ರೆ
ಅಂದರೆ ಅವನು ತುಂಬ ಬಡವಾಗಿದ್ನಲ್ಲ, ಬೇಕಾದನ್ನ ಮಾಡ್ಕೊಂಡು ತಿನ್ನೋಕ್ಕೆ ದುಡ್ಡಿದ್ರೆ ತಾನೆ, ಸಾಮಾನು ತಂದು ಹಾಕಿದ್ರೆ ತಾನೆ ಹೆಂಡತಿ ಬೇಕಾದ್ದು ಅಡುಗೆ ತಿಂಡಿ ಮಾಡಿ ಹಾಕೋದು. ಮತ್ತೆ ಸಂಸಾರದ ರಥ ಹೇಗೆ ನಡೀತಾ ಇತ್ತು? ಹಾಗೆಲ್ಲ ರಾಗಿ ಸ್ವಲ್ಪ ಅಗ್ಗವಾಗಿ ಸಿಕ್ಕೋದಂತೆ, ಅದನ್ನೇ ಅವನು ತರ್ತಾ ಇದ್ದ. ಮತ್ತು ಇವ್ರ ಮನೇಲಿ ಏನಾದರೂ ಕೂಲಿ ಕೆಲಸ ಅದು ಇದು ಮಾಡಿದ್ರೆ ದುಡ್ಡಿಗೆ ಬದಲು ರಾಗಿನೇ ಕೊಟ್ಬಿಡ್ತಿದ್ರಂತೆ. ಒಟ್ಟಿನಲ್ಲಿ ಅವ್ರ ಮನೆಯಲ್ಲಿ ಊಟ ತಿಂಡಿ ಎಲ್ಲದಕ್ಕೂ ರಾಗಿನೇ ಬಳಸ್ತಾ ಇದ್ರು. ಪಾಪ ಅವನ ಹೆಂಡತಿ ಕುಡಿಯೋಕ್ಕೆ ರಾಗಿ ಅಂಬ್ಲಿ, ಊಟಕ್ಕೆ ರಾಗಿ ಮುದ್ದೆ, ತಿಂಡಿಗೆ ರಾಗಿ ರೊಟ್ಟಿ ಅಂತ, ರಾಗಿ ದೋಸೆ ಅಂತ ಏನಾದರೂ ಮಾಡ್ತಾ ಇದ್ಲಂತೆ. ಸರಿ, ಮತ್ತೆ ರಾಗಿಗಿಂತ ಒಳ್ಳೆ ಧಾನ್ಯ ಬೇಕೇನಕ್ಕ ಊಟಕ್ಕೆ? ಅದೇನೋ ಸರಿ, ಅದೇನೋ ಹಿರಿಯರು ಹೇಳಿಲ್ವಾ ಹಿಂದೆ, ಅಕ್ಕಿಯನ್ನು ತಿಂದವನು ಹಕ್ಕಿ ಅಂತಾಗುವನು, ರಾಗಿಯನ್ನು ತಿಂದವನು ಯೋಗಿ ಅಂತಾಗುವನು, ಜೋಳವನ್ನು ತಿಂದವನು ತೋಳದಂತಾಗುವನು ಅಂತ. ಹಾಗೆ ರಾಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಆದರೆ ಯಾವುದೇ ತಿಂಡಿ ಆಗಲಿ ದಿನಾ ಅದನ್ನೇ ತಿಂತಾ ಇದ್ರೆ ತುಂಬ ಬೇಜಾರಾಗುತ್ತಲ್ವ? ಹ್ಞೂ ಕಣಕ್ಕ. ಈಗ ನನಗೆ ನೀನು ಮಾಡೋ ಉಪ್ಪಿಟ್ಟು ರೊಟ್ಟಿ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾಗಿದೆಯಲ್ಲ, ಹಾಗೆ ಅಲ್ವೇನಕ್ಕ? ಓಹೋ, ಸಾಕು ಸುಮ್ಮನಿರೋ, ಚೆನ್ನಾಗಿ ಹೇಳ್ತೀಯ. ಹೋದ ವಾರ ತಾನೇ ತೊಗರಿ ನುಚ್ಚು ಉಂಡೆ ಮಾಡಿದ್ದೆ, ಮತ್ತು ಮೊನ್ನೆ ತಾನೇ ಹೆಸರುಬೇಳೆ ಉಂಡೆ ಮಾಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಚಪ್ಪರಿಸ್ಕೊಂಡು ತಿಂದಿಯಲ್ಲ. ತಮಾಷೆಗೆ ಹೇಳ್ದೆ ಕಣಕ್ಕ, ನೀನು ರೇಗ್ಸಕ್ಕೆ. ನೀನು ತಿಂಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಬಿಡಕ್ಕ. ಈಗ ಆ ರಾಗಿ ಮುದ್ದೆ ಬಡವನ ಕತೆ ಏನಾಯ್ತು ಹೇಳಕ್ಕ? ಇಂಟ್ರೆಸ್ಟಿಂಗ್ ಆಗಿದೆ ಕೇಳಕ್ಕೆ. ಆ ಬಡವನಿಗೆ ದಿನಾ ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ದೋಸೆ ಅಂತ ತಿಂದು ತಿಂದು ಸಾಕಾಗೋಗಿತ್ತಂತೆ. ಒಂದಿನ ಅವನು ಯೋಚನೆ ಮಾಡಿದ್ನಂತೆ, ಇವತ್ತು ಪಕ್ಕದ ಹಳ್ಳಿಲಿರೋ ನಮ್ಮ ಅತ್ತೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರಬೇಕು, ಅಳಿಯ ಬಂದಿದ್ದಾನೆ ಅಪರೂಪಕ್ಕೆ ಅಂತ ಏನಾದರೂ ಸ್ಪೆಷಲ್ ಮಾಡೇ ಮಾಡ್ತಾರೆ, ಚೆನ್ನಾಗಿ ತಿನ್ಕೊಂಡು ಬಂದುಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ನಂತೆ. ಸರಿ, ಹೆಂಡತಿಗೆ ಹೇಳಿ ಹೊರಟನಂತೆ. ಹೆಂಡತಿ ಪ್ರಯಾಣದ ಮಧ್ಯೆ ದಾರಿಲಿ ತಿನ್ನಕ್ಕಿರಲಿ ಅಂತ ರಾಗಿ ರೊಟ್ಟಿನ ಒಳ್ಳೆ ಚಕ್ರಾಕಾರವಾಗಿತ್ತು, ಅದನ್ನು ಮಾಡಿಕೊಟ್ಲಂತೆ. ಸರಿ, ರಾಗಿ ಮುದ್ದೆ ತಿಂದು ರಾಗಿ ರೊಟ್ಟಿ ಬುತ್ತಿ ಕಟ್ಕೊಂಡು ಹೊರಟ ಅತ್ತೆ ಮನೆಗೆ ಅಲ್ವೇನಕ್ಕ? ಅಳಿತನ ತೋರಿಸಿ ಉಪಚಾರ ಮಾಡಿಸ್ಕೊಂಡು ಊಟ ಮಾಡ್ಕೊಂಡ್ ಬರೋದಕ್ಕೆ. ಈ ಅಳಿಯ ಮಹಾಶಯ ಖುಷಿಯಿಂದ ಅತ್ತೆ ಮನೆಗೆ ಹೊರಟ. ದಾರಿಲಿ ರಾಗಿ ರೊಟ್ಟಿ ಬೇಜಾರಾದರೂ ವಿಧಿ ಇಲ್ಲದೆ ಹೆಂಡತಿ ಕಟ್ಕೊಟ್ಟಿದ್ಲಲ್ಲ, ಅದನ್ನೇ ತಿಂದು ನೀರು ಕುಡ್ದ. ನಡ್ಕೊಂಡು ಹೋದ. ಅಂತೂ ಇಂತೂ ಅತ್ತೆ ಮನೆ ಸಿಕ್ತು. ಅಪರೂಪದ ಅಳಿಯನ್ ನೋಡಿ ಅತ್ತೆ ಮನೆಯವ್ರಿಗೆಲ್ಲ ತುಂಬಾನೇ ಖುಷಿ ಆಗಿರ್ಬೇಕಲ್ವೇನಕ್ಕ? ಮತ್ತೆ ಬನ್ನಿ ಅಳಿ ಅಂದ್ರೆ ಕಾಲು ತೊಳ್ಕೊಳ್ಳಿ, ಈ ಕಡೆ ಬನ್ನಿ, ಈ ಚಾಪೆ ಮೇಲೆ ಕೂತ್ಕೊಳ್ಳಿ ಅಂತೆಲ್ಲ ತುಂಬಾ ಉಪಚಾರ ಮಾಡಿದ್ರಂತೆ. ಮನೇಲೆಲ್ಲ ಚೆನ್ನಾಗಿದ್ದಾರಾ ಅಂತೆಲ್ಲ ಉಭಯ ಕುಶಲೋಪರಿ ವಿಚಾರಿಸಿದ್ರಂತೆ. ಮತ್ತೆ ಅಳಿಯಂದ್ರು ಬಂದಿದ್ದಾರೆ ಅಂತ ಊಟಕ್ಕೆ ಏನಾದ್ರು ಸ್ಪೆಷಲ್ ಅಡಿಗೆನೆ ಮಾಡಿದ್ರು ಅಂತ ಕಾಣಿಸುತ್ತೆ ಅಲ್ವೇನಕ್ಕ? ಅಲ್ಲೇ ಇರೋದು ಸ್ವಾರಸ್ಯ. ಏನಕ್ಕ ಸ್ಪೆಷಲ್ಲು? ಅಳಿಯಂದ್ರೆ ನೀವು ಅಪರೂಪಕ್ಕೆ ಬಂದಿದ್ದೀರಾ, ತುಂಬ ದಿನ ಆಗಿತ್ತು ನಮ್ಮ ಮನೆಗೆ ಬಂದು, ಅಂತೂ ಇಂತೂ ಬಂದ್ರಲ್ಲ ಸದ್ಯ, ನೀವು ಬಂದಿದ್ದೀರಾ ಅಂತ ನಾವಿವತ್ತು ರಾಗಿ ಹಿಟ್ಟಿನ ಒಚ್ಚಾವ್ಗೆ ಮಾಡಿದ್ದೀವಿ, ಚೆನ್ನಾಗಿ ನಿಧಾನಕ್ಕೆ ಊಟ ಮಾಡಿ ತಿನ್ನಿ ಅಂತ ಅತ್ತೆ ಬಗ್ಬಗ್ಯಾಗಿ ಉಪಚಾರ ಮಾಡಿದ್ಲಂತೆ. ಬಿಸಿ ಶಾವಿಗೆ ಬಡಿಸೋದಕ್ಕೆ ತಂದ್ಲಂತೆ. ಈ ಅಳಿಯನಿಗೆ ತುಂಬ ಬೇಜಾರಾಯ್ತಂತೆ, ತುಂಬ ಕೋಪನೂ ಬಂತಂತೆ. ಅಯ್ಯೋ, ಮನೇಲಿದ್ರೆ ಲಿಂಗಾಕಾರ, ಹಾದಿಲಿದ್ರೆ ಚಕ್ರಾಕಾರ, ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅಂತ ಕೂಗಾಡಿದ್ನಂತೆ. ಮನೇಲಿದ್ರೆ ಲಿಂಗಾಕಾರ, ಹಾದಿಲಿದ್ರೆ ಚಕ್ರಾಕಾರ, ಇಲ್ಲಿಗೂ ಬಂದ್ಯಾ ಜಡೇಶಂಕರ, ಹಾಗಂದ್ರೆ ಏನಕ್ಕ? ಮನೇಲಿ ದಿನಾ ರಾಗಿ ಮುದ್ದೆ ತಿಂತಾ ಇದ್ನಲ್ಲ, ಅದು ಗುಂಡ್ಗಿರ್ತಾ ಇತ್ತು ಒಳ್ಳೆ ಲಿಂಗಾಕಾರವಾಗಿ. ಅತ್ತೆ ಮನೆಗೆ ಹೊರಟಾಗ ಹೆಂಡತಿ ಪ್ರಯಾಣದ ಮಧ್ಯ ತಿನ್ನಕ್ಕಿರ್ಲಿ ಅಂತ ರೊಟ್ಟಿ ಮಾಡಿಕೊಟ್ಟಿದ್ಲಲ್ಲ, ಅದು ಒಳ್ಳೆ ಚಕ್ರಾಕಾರವಾಗಿತ್ತು. ಮತ್ತು ಏನಾದರೂ ಸ್ಪೆಷಲ್ ತಿನ್ನೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಅತ್ತೆ ಮನೆಗೆ ಬಂದರೆ ಅಲ್ಲಿ ರಾಗಿ ಶಾವ್ಗೆ ಒಳ್ಳೆ ಜಡಿಯಾಗಿ ಎಳೆಯಾಗಿತ್ತು. ಅದಕ್ಕೆ ಇಲ್ಲಿಗೂ ಬಂದ್ಯಾ ಜಡೇಶಂಕರ ಅಂತ ಅನ್ನಂತೆ. ಒಳ್ಳೆ ತಮಾಷೆ ಆಗಿದೆ ಕಣಕ್ಕ ಜಡೇಶಂಕರನ್ ಕತೆ. ತಮಾಷೆಯಾಗಿ ಕಂಡ್ರು ರಾಮು. ಎಂಥ ನೀತಿ ಅಡಗಿದೆ ನೋಡಿದರಲ್ಲಿ. ಮನುಷ್ಯರಿಗೆ ಒಂದೇ ರೀತಿ ಅಡುಗೆ ತಿಂಡಿ, ಒಂದೇ ರೀತಿ ಜೀವನ, ಒಂದೇ ರೀತಿ ವಾತಾವರಣ ಒಂಥರ ಬೇಸರ ತರಿಸುತ್ತೆ. ಸ್ವಲ್ಪ ದಿನದ ಮಟ್ಟಿಗಾದರೂ ಬದಲಾವಣೆ ಅನ್ನೋದು ಮುಖ್ಯ ಆಗುತ್ತೆ. ಒಂದು ಹೊಸತನ ಬೇಕು ಅಂತ ಅನಿಸುತ್ತೆ. ಆಗ ಬದುಕಿನಲ್ಲಿ ಉತ್ಸಾಹ ಇರುತ್ತೆ ಅನ್ನೋದು ಒಂದು ವಿಷಯ. ಆದರೆ ಇನ್ನೊಂದು ಸ್ವಾರಸ್ಯಕರವಾಗಿದೆ ಇಲ್ಲಿ. ದೇವರ ಹೆಸರನ್ನು ಅಂದರೆ ಈಶ್ವರನ ಹೆಸರನ್ನು ಬಳಸ್ಕೊಂಡು ನೋಡು, ಮನೆಯಲ್ಲಿದ್ದರೆ ಲಿಂಗಾಕಾರ, ಲಿಂಗಾರ್ಚನೆ ಲಿಂಗ ಅಂತ ಈಶ್ವರನಿಗೆ ಅರ್ಪಿಸ್ತೀವಲ್ವಾ, ಹಾಗೆ ಚಕ್ರೇಶ್ವರ ಈಶ್ವರನ ಹೆಸರು. ಮತ್ತೆ ಇಲ್ಲಿಗೂ ಬಂದ್ಯಾ ಜಡೇಶಂಕರ, ಜಟಾಜೂಟಿ ಈಶ್ವರ ಜಡೇಶಂಕರ ಅಂತ ಬಳಸಿದಾರಲ್ಲ, ಎಷ್ಟು ಸೊಗಸಾಗಿದೆ ಅಲ್ವಾ? ದೇವರ ಪದಾನ ದಿನನಿತ್ಯದ ಜೀವನದಲ್ಲಿ ಬಳಸ್ಕೊಂಡಿರೋದು. ಸರಿಯಾಗಿ ಹೇಳ್ದೆ ಅಕ್ಕ. ಒಂದು ಮಾತು, ನನಗೆ ಈ ಶರ್ಟ್ ಹಾಕೊಂಡು ತುಂಬಾ ಬೇಜಾರಾಗ್ಬಿಟ್ಟಿದೆ ಕಣಕ್ಕ. ಒಂದು ಹೊಸ ಶರ್ಟ್ ಕೊಡಕ್ಕ? ಪರವಾಗಿಲ್ಲ, ನೀನು ಅಕ್ಸಾಲಿ ಅಕ್ಕನ ಚಿನ್ನಾನು ಬಿಡ ಅಂತ ಹೇಳೋ ಹಾಗೆ ಚೆನ್ನಾಗಿ ವಸೂಲಿ ಮಾಡೋದು ಕಲ್ತಿದೀಯ. ವಸೂಲಿ ಅಂತಲ್ಲಕ್ಕ, ನೀನು ಗಿಫ್ಟ್ ಅಂತಾನೆ ಕೊಡಕ್ಕ ಖುಷಿಯಿಂದ.
ಈಗ ನನ್ನ ಹತ್ರ ದುಡ್ಡಿಲ್ಲಪ್ಪ, ಮುಂದೆ ಯಾವ್ದಾದ್ರು ಹಬ್ಬ ಬರುತ್ತಲ್ಲ ಆವಾಗ ತಗೊಡ್ತೀನಿ. ಅದು ಹಬ್ಬಕ್ಕಾಯ್ತು, ಈಗ ಕೊಡ್ಸಕ್ಕ ನನ್ನ ಬರ್ತ್ಡೇಗೆ? ಆಯ್ತಪ್ಪ, ಓಕೆ. ಈಗ ಒಂದು 4 ಈರುಳ್ಳಿ ಬೇಗ ಹೆಚ್ಚಿಕೊಡು, ನನಗೆ ಯಾಕೋ ಇವತ್ತು ತುಂಬ ತಲೆನೋವು. ನಂಗಾಗಲ್ಲಕ್ಕ, ಭಾವನ್ ಕರಿತೀನಿ. ಭಾವಾ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.